ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮೀನ ರಾಶಿಯವರ ಆಗಸ್ಟ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೀನ ರಾಶಿಯವರಿಗೆ ಗುರುಬಲ ಇದೆ. ಕೆಲವೊಂದಿಷ್ಟು ವಿಚಾರಗಳಲ್ಲಿ ಅನುಕೂಲಗಳು ಕಂಡುಬರ್ತದೆ, ಶುಭ ಫಲಗಳು ಸಹ ಸಿಗುತ್ತೆ. ಆದರೆ ವಿಶೇಷವಾಗಿ ನೀವು 7 ಶನಿ ಭಗವಾನರ ಸಂಕಟದಲ್ಲಿ ಸಿಲುಕಿರೋದ್ರಿಂದ ನಿಮಗೆ ಸಿಗಬೇಕಾದಂಥ ಪೂರ್ಣ ಫಲಗಳು ಸಿಗೋದಿಲ್ಲ. ನಿಮ್ಗೆ ಯಾರಾದರೂ ಹಣ ಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಟೈಮ್ಗೆ ಹಣ ಕೊಡಲ್ಲ, ಅಥವಾ ಅವರು ಹಣ ಕೊಡ್ತಕ್ಕಂಥ ಟೈಮಲ್ಲಿ ನೀವು ಹೋಗಲಿಕ್ಕೆ ಆಗಲ್ಲ, ಅಥವಾ ನೀವು ಯಾರ ಹತ್ರನಾದರೂ ಹಣ ಕೇಳಿದರೂ ಸಹ ನಿಮ್ಮ ಸಮಯಕ್ಕೆ ಸಿಗೋದು ಕಷ್ಟ ಸಾಧ್ಯ ಆಗುತ್ತೆ. ಆ ಕಾರಣದಿಂದ ತಪ್ಪದೆ ಶನಿ ಭಗವಾನರ ದೋಷಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಳೋದು ಬಹಳ ಉತ್ತಮ. ಶನಿವಾರಗಳಂದು ಕಪ್ಪು ನೀಲಿ ಬಟ್ಟೆ ಹಾಕಬಾರ್ದು, ಕಟಿಂಗ್ ಶೇವಿಂಗ್ ಮಾಡಿಸ್ಬಾರ್ದು, ನಾನ್ ವೆಜ್ ತಿನ್ನಬಾರ್ದು. ಹಾಗೆ ಹೊಸ ವ್ಯವಹಾರಗಳಿಗೂ ಸಹ ಶನಿವಾರ ಉತ್ತಮ ಅಲ್ಲ. ಶನಿ ಭಗವಾನರ ದೇವಸ್ಥಾನಕ್ಕೆ ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಸುತ್ತ 8 ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರ ಜಪಿಸೋದು ಭಾಳ ಉತ್ತಮ. ಅನಂತರ ಎಳುಬತ್ತಿ ದೀಪವನ್ನು ಹಚ್ಚಿ ದೇವಸ್ಥಾನದೊಳಗಡೆ ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಪೂಜಾ ಸಾಮಗ್ರಿಗಳನ್ನು ಅರ್ಪಣೆ ಮಾಡಿ ಎಳ್ಳೆಣ್ಣೆಯನ್ನು ದಾನ ಕೊಡಿ. ಹಾಗೆ ಅಲ್ಲಿ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ 9 ಸುತ್ತು ಕೈ ಮುಗಿದುಕೊಂಡು ಪ್ರದಕ್ಷಿಣೆ ಹಾಕಿ ಈ ಸಂದರ್ಭದಲ್ಲಿ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೆ ಕೇತುವೆ ನಮಃ ಈ ಸ್ತೋತ್ರವನ್ನು ಜಪಿಸಿ. ಹಾಗೆ ಪೂಜೆಯೆಲ್ಲ ಮುಗಿದ ಬಳಿಕ ದೇವಸ್ಥಾನದಿಂದ ಹೊರಗಡೆ ಬರಬೇಕಾದ್ರೆ ದೇವರಿಗೆ ಬೆನ್ನು ತೋರಿಸ್ಬೇಡಿ. ನೀವು ಅನಂತರ ಯಾವುದಾದ್ರೂ ಆಂಜನೇಯನ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ಮಂದಿರ, ಮಹಾಕಾಳಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಹಾಗೆ ವೀಕ್ಷಕರೇ, ಗುಪ್ತ ಶತ್ರುಗಳಿಂದ ತೊಂದರೆ ಇರುತ್ತೆ. ಆದಷ್ಟು ಆರೋಗ್ಯದ ಬಗ್ಗೆ ಮತ್ತು ಹಿಂದೆ ಮುಂದೆ ಇರ್ತಕ್ಕಂಥ ಜನಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ. ನೀವು ಉದ್ಯೋಗ ಮಾಡುವ ಕಡೆ, ವ್ಯವಹಾರ ಮಾಡುವ ಕಡೆ ಸ್ವಲ್ಪ ಏರುಪೇರು, ಕಷ್ಟ ನಷ್ಟಗಳು ಬರುವ ಸಾಧ್ಯತೆಗಳಿರೋದ್ರಿಂದ ಆದಷ್ಟು ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ. ಹಾಗೆ ವಿಶೇಷವಾಗಿ ನೀವು ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ನಿಮ್ಮ ವಾಹನಗಳು, ಅಮೂಲ್ಯವಾದಂಥ ವಸ್ತುಗಳು, ಮೊಬೈಲ್, ಹಣಕಾಸು ಇತರೆ ವಿಚಾರಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಗಣಪತಿ ದೇವರಿಗೆ ಬಿಲ್ವ ಪತ್ರೆ, ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಶ್ರದ್ಧಾಭಕ್ತಿಯಿಂದ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ. ನೀವು ಹೊರಗಡೆ ಹೋಗುವ ಸಂದರ್ಭಗಳಲ್ಲಿ ಸಾಧ್ಯವಾದಷ್ಟು ಮಾರುತಿ ದೇವರಿಗೆ ಸಿಂಧೂರಾರ್ಚನೆ ಮಾಡಿಸಿ ಆ ಸಿಂಧೂರದ ಪ್ರಸಾದವನ್ನು ಕಂಠಕ್ಕೆ ಅಥವಾ ಹಣೆಗೆ ಧಾರಣೆ ಮಾಡಿಕೊಂಡು ಹೋಗೋದು ಬಹಳ ಉತ್ತಮ. ವೀಕ್ಷಕರೇ, ಈಗ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರ ಬೇಡ. ಹಾಗೆ ಕೆಲವೊಂದು ಅವಕಾಶಗಳು ನಿಮಗೆ ಕೂಡಿ ಬಂದಾಗ ಆದಷ್ಟು ಆ ಅವಕಾಶಗಳನ್ನು ಬಳಕೆ ಮಾಡ್ಕೊಂಬೋದು ಬಹಳ ಉತ್ತಮ. ಯಾಕೆಂದರೆ ನಿಮ್ಮ ಆಲಸ್ಯತನ ಅಥವಾ ಸೋಂಬೇರಿತನ ಅಥವಾ ಮತ್ತೆ ಹೋಗುವ ಅಥವಾ ನಾಳೆ ಹೋಗುವ ಅಂತ ಅಂದ್ಕೊಂಡು ಆ ಅವಕಾಶವನ್ನು ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ಆದಷ್ಟು ಯಾರೊಟ್ಟಿಗೂ ನಿಮ್ಮ ಸೀಕ್ರೆಟನ್ನು ಹಂಚ್ಕೊಂಬೋದು ಅಷ್ಟೊಂದು ಉತ್ತಮವಲ್ಲ. ವಿಶೇಷವಾಗಿ ಶನಿವಾರಗಳಂದು ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳಿಗೆ ಶುಭಪ್ರದವಾಗಿ ಇರುವುದಿಲ್ಲ. ಗುರುವಾರ, ಸೋಮವಾರ ಅತ್ಯಂತ ಶುಭಪ್ರದವಾಗಿ ಇರ್ತದೆ.
ಈ ದಿನಗಳಲ್ಲಿ ನಿಮಗೆ ಸಂಬಂಧಿಸಿದ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಕೊಂಬೋದು ಭಾಳ ಉತ್ತಮ. ಇಲ್ಲಿ ನಿಮಗೆ ಇನ್ನೂ ಗುರುಬಲ ಜಾಸ್ತಿ ಬೇಕು ಅಂತಂದರೆ ರಾಘವೇಂದ್ರ ಸ್ವಾಮಿ ಮಂದಿರ ಅಥವಾ ಸಾಯಿಬಾಬಾ ಮಂದಿರಗಳಲ್ಲಿ ಗುರುವಾರಗಳಂದು ಪೂಜೆ ಕೊಡಿ ಅಥವಾ ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಕ್ಷತೆ ಪ್ರಸಾದವನ್ನು ಪೂಜೆ ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ಪಡೆದುಕೊಂಡ್ಬರೋದು ಬಹಳ ಉತ್ತಮ. ವೀಕ್ಷಕರೇ, ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಗಡಿಬಿಡಿಯ ನಿರ್ಧಾರಗಳಿಂದ ಸಮಸ್ಯೆಯನ್ನು ತಂದುಕೊಂಡು ಪೇಚಿಗೆ ಸಿಲುಕಬೇಡಿ. ವಿಶೇಷವಾಗಿ ನೀವು ವ್ಯವಹಾರ ಮಾಡುವ ಕಡೆ ಅಥವಾ ಉದ್ಯೋಗ ಮಾಡುವ ಕಡೆ ಸಮಸ್ಯೆಗಳಾಗುವ ಸಾಧ್ಯತೆಗಳಿದೆ. ಎಚ್ಚರಿಕೆ ವಹಿಸಿ ಆದಷ್ಟು ಕೂಲಾಗಿ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಂಬೋದು ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.